ಈಕೇನು ಇವತ್ತು ಇಷ್ಟೊತ್ತು ಮಕ್ಕೊಂಡಾಳ? ಗೌರಿ, ಏ ಗೌರಿ, ಮಕ್ಕಳು ಬಿಡ, ಹುಡುಗಿ ರಾತ್ರಿ ಲೇಟಾಗಿ ಬಂದೈತಿ. ಏನಾರು ಕೆಲಸ ಇದ್ರೆ ನೀನು ಮಾಡೋಗ. ಸರಿ ರೀ. ಏ ಗೌರಿ, ಎದ್ದು ಕುಂತ? ಅಜ್ಜಿ ಯಾಕೋ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ನಮಸ್ಕಾರ ವೀಕ್ಷಕರೇ, ನನಗೂ ನಿಜ ಹೇಳ್ಬೇಕಂದ್ರೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಅದಕ್ಕೆ ಸ್ವಲ್ಪ ದಿನ ವೀಡಿಯೋ ಮಾಡ್ತಿಲ್ಲ, ತುಂಬಾ ಮಾತಾಡೋಕ್ಕೂ ಆಗ್ತಿಲ್ಲ, ಅಷ್ಟು ನೋವಾಗ್ತಿದೆ ಅದು. ಹೌದಾ? ಇದು ಏನು ಉಪ್ಪು ನೀರು ಮುಕ್ಕಳಿಸ್ ಹೋಗು, ಆಮೇಲೆ ದಾವಣಿಗೆ ಹೋಗಿ ಬರ್ತೀಯನ? ಬೇಡ ಅಜ್ಜಿ, ಒಂದಿಟ್ಟು ಉಪ್ಪು ನೀರು ಮುಕ್ಕಳಿಸ್ಕೊಂಡು ಹೋಗ್ತೀನಿ. ನೋಡೋದು ಗಂಟ್ಲು ಹೆಂಗಾಗೈತಿ. ವಾ, ಇಲ್ಲೊಂದು ನೀರು ಮತ್ತು ಅಲ್ಲಿ ಸಾವುಕಾರ ಮನೆಗೆ ಹೋದಾಗ ಫಿಲ್ಟರ್ ನೀರು ಅದೇನೋ ಕುಡಿತಿಯಲ್ಲ, ಹಾಗಾಗಿ ಹಂಗಾಗತ್ತೆ. ಅಜ್ಜಿ, ಇವಾಗ ಜಾತ್ರೆ ಐತಿ ಇವತ್ತು, ಎಲ್ಲ ಕೆಲಸ ಮಾಡಬೇಕು. ಈ ಹುಡುಗರಿಗೆ ಅರ್ಬಿ ತಂದಿರೇನ? ಅಜ್ಜಿ ತಂದೀನಿ, ಎಲ್ಲ ಅರ್ಬಿ ತಂದೈತಿ. ಮೊನ್ನೆ ಹೋಗಿದ್ವಲ್ಲ, ಆಗ ತಂದೀವಿ. ಹೌದಲ್ಲ, ಸರಿ ಹಂಗಾರೆ ಲಗುಣ ಬಾ. ಸರಿ ಅಜ್ಜಿ. ಅಮ್ಮ, ಈ ಥ್ರೋಟ್ ಇನ್ಫೆಕ್ಷನಿಂದಾಗಿ ಮಾತಾಡೋಕೆ ಬರೋಲ್ಲ, ಇದೆಲ್ಲ ನೋವಾಗ್ಬಿಟ್ಟಿದೆ ನೋಡಿ ಗಂಟ್ಲ. ಅಕ್ಕ ಅಕ್ಕ, ಇವತ್ತು ಜಾತ್ರೆ, ನಾವೆಲ್ಲರೂ ಹೊಸ ಅಂಗಿ ಹಾಕೊಳ್ಳೋಣ. ನಮ್ಮ ಹಾಕೋರಿ ಅಕ್ಕ, ನಾನು ಹೊಸ ಅಂಗಿ ಹಾಕೊಳ್ಳಿ. ಹ್ಞೂ ಸರಿ. ಈಗ ಸ್ವಲ್ಪ ಹಳೇದು ಹಾಕೋರಿ, ಆಮೇಲೆ ಸಾಯಂಕಾಲ ಹೊಸದು ಹಾಕೊಂಡು. ಸರಿ ಅಕ್ಕ. ಇತ್ತಾಗಿ ಹಾಕೊಂಡ್ರಿ? ಚಿಕ್ಕಮ್ಮ ಬಾಂಡೆ ತಿಕ್ಕಂದ, ನಿಂಗೇನೋ ಆರಾಮಿಲ್ಲಂತೆ. ಅಯ್ಯ ಬಿಡವಾ, ನಾ ಎಲ್ಲ ತಿಕ್ತೀನಿ ಹೋಗ್ರಿ. ಇಲ್ಲ ಅಕ್ಕ, ನಿಮ್ಮಕ್ಕ ನಾವಿಬ್ರು ತಿಕ್ತೀವಿ. ಆತಿನ ಸ್ವಲ್ಪ ಅಷ್ಟ ಅದ. ಅಜ್ಜಿ ನೀ ಎದ್ದಿ ಅಂದ್ರ ಅದಕ್ಕೆ ನಾ ಬಂದ್ವಿ. ಇಲ್ಲ ನಿಮ್ಮಕ್ಕ? ಸರಿನವ, ಯಾಕೋ ಮೈ ಕೈ ಭಾಳ ನೋವಾಗತ್ತೈತಿ, ಗಂಟ್ಲು ಒಂದು ಹಿಡ್ಕೊಂಡು ಬಿಟ್ಟೈತಿ. ಒಂದಿಟ್ಟ ಮಕ್ಕೊಂಡು ಹೇಳ್ತೀನಿ. ಸರಿ ಅಕ್ಕ. ಏನಿವತ್ತಿಷ್ಟು ಒಟ್ಟ ಮೈ ಕೈ ಎಲ್ಲ ಚುಚ್ಚಾಗತ್ತೆ ಬಿಟ್ಟವು. ಏನು ಮಾಡಲಿ, ಒಂದಿಟ್ಟ ಸ್ಟೀಮರ ತಗೋಲೇನ, ಬಿಸಿನೀರದು ಕಾಸ್ಕೊಂಡು ಕುಡಿತೀನಿ ಇಂದ್ರೆ ಒಂದಿಟ್ಟ ಕುಡಿದು ಆಮೇಲೆ ನೋಡಿದ್ರತ್ತು. ಇದೇನು ಹೀಟಿಗೆ ಆತೋ ಎದಕ್ಕಾತಿದು? ಭಾಳ ಆದ್ರೆ ಹೀಟಿಗೆ ಆಗಿರ್ಬೇಕು, ಹೀಟ್ ಭಾಳ ಆಗೈತಿ. ನೀನ್ಯಾರ ನೀರು ಸರಿಯಾಗಿ ಕುಡ್ದಿಲ್ಲ, ಏನಿಲ್ಲ, ಹೊರ ಒದ್ರಿ ನೀ. ಏನು ಗೌರಿ, ಏನಾತ? ಮಕ್ಕಬೇಕಿಲ್ಲ ಇನ್ನೊಂದು ಸ್ವಲ್ಪ? ಅದು ಅಜ್ಜಿ ಒಂದಿಟ್ಟ ಸ್ಟೀಮ್ ತೊಗೊತೀನಿ, ಯಾಕೆ ಬಾ ತಲೆನೂ ಸಗದೈತಿ, ಇದೆಲ್ಲ ಹೊಡ್ಯಾಕತ್ ಬಿಟ್ಟೈತಿ ತಲೆ. ಒಂದಿಟ್ಟ ಸ್ಟೀಮ್ ತೊಗೊಂಡು ಮಕ್ಕೊಂತೀನಿ. ಸ್ಟೀಮಾ ಹಂಗಂದ್ರೆ ಏನವಾ? ಅದಾ ಬಿಸಿನೀರು, ಬಿಸಿ ಬಿಸಿ ನೀರಿಗೆ ಒಂದಿಟ್ಟ ಜಂಡು ಮಾಮು ಏನಾರು ಹಾಕಿ ಚಾದರದ ಏನಾರು ಹೊತ್ಕೊಂಡು ಒಂದಿಟ್ಟ ಹೂಗ ತೊಗೊಂಡ್ವಿ ಅಂದ್ರೆ ತೆಲೆನೋವು, ಇದು ಗಂಟ್ಲ ಮೂಗು ಎಲ್ಲ ಸರಳ ಆಗತ್ತೆ. ಅಯ್ಯ ಹೌದನ? ಹಂಗೂ ಐತನ? ನಂಗೆ ಗೊತ್ತಿದ್ದಿಲ್ಲ ಬಿಡು. ಹೋಗ್ತು ಹೋಗು. ಇಲ್ಲ ಶುಂಠಿ ಚಾ ಮಾಡ್ಕೊಡ್ಲೇನ, ಕಡಿಮೆ ಆಗತ್ತೆ ಅದಕ್ಕೆ? ಶುಂಠಿ ಚಾ ಏನು ಬ್ಯಾಡ್ ಬಿಡು ಅಂತ ಅಜ್ಜಿ, ಯಾಕೆ ನೀರು ಕುಡಿಯೋಕೆ ಬರೋಲ್ದು. ಅದವ ಉಪ್ಪು ನೀರು ಹಾಕೊಂಡ ಗಳಗಳ ಮಾಡು, ಒಂದಿಟ್ಟು ಹೋಗುತ್ತೆ. ಇಲ್ಲ ಅಂದ್ರೆ ನೋವು ಹಾಕಿರ್ತಾವೆ ಅವೆಲ್ಲ. ಯಾಕವ ಏನಾಯ್ತು? ಯಾಕೆ ಒಂದಿಟ್ಟು ಯಾಕೆ ಗಂಟ್ಲು ನೋವು ಬಂದೈತಾಳ, ನೆಗಡಿ ಆಗೈತಿ, ಏನಾಗಲ್ಲ ತಗೋ. ದವಾಖಾನಿಗೆ ಹೋಗಿ ಬರೋಣ ಏನ? ನಿನಗೇನು ಹಬ್ಬ ಹರಿದಿನ ಅನ್ನೋದು ಗೊತ್ತಾಗಲ್ಲನ? ಇವತ್ತು ಜಾತ್ರೆ ಐತಿಲ್ಲ ಮನ್ಯಾಗ. ನೀನು ಜಾತ್ರೆ ದಿನ ದವಾಖಾನಿಗೆ ಹೋಗ್ತಾರ ಯಾರು? ಅದಕ್ಕೇನಾಗತ್ತೆ ಬಿಡುವ, ಮೊದಲೇ ಇವತ್ತೊಂದು ದಿನ ರಜೆ ಇರ್ತಾವಕ್ಕ, ಹೋದ್ರೆ ಏನಾಗುತ್ತೆ? ಬೇಡಪ್ಪ, ಅವೆಲ್ಲ ನಮಗೆ ಚಲೋ ಅಲ್ಲ. ಅದಕ್ಕೆಲ್ಲ ರೆಸ್ಟ್ ಮಾಡ್ತಾತು. ಒಂದಿಟ್ಟು ಮಕ್ಕೊಂಡೆದ್ಲ ಅಂದ್ರೆ ತಾನ ಸರಿ ಹೋಗುತ್ತೆ ಎಲ್ಲಾನು. ಸರಿ ಹಾಗಿದ್ರೆ ನಾನು ಹೊಲಕ್ಕೆ ಹೋಗಿ ಲಗ್ನ ಬರ್ತೀನಿ, ಸಾಯಂಕಾಲ ಎಲ್ಲರೂ ರೆಡಿಯಾಗಿ ಕರ್ಕೊಂಡು ಹೋಗ್ತೀನಿ. ಸರಿಯಪ್ಪ. ಹುಡುಗರು ಬಾಂಡೆ ತಿಕ್ಕಾಕತ್ತಾವನ, ಅಲ್ಲೇ ಹೋಗ್ತೀನಿ. ಅಯ್ಯವ್ವ ಏನಿದೆ ಮೈಕೈ ನೋವು ಇಷ್ಟು ನೋತೈತಿ ಇವ. ಗೌರಿ ಎದ್ದ ಚಲೋ ಆತ ಬಾ. ನಾನು ಇವತ್ತು ಚಪಾತಿ ಹುಗ್ಗಿ ಆಮೇಲೆ ಇದನ್ನು ಮಾಡ್ತೀನಿ, ಅನ್ನ ಸಾರು, ಸ್ವಲ್ಪ ಉಳ್ಳಾಗಡ್ಡಿ ಅದು ಹೆಚ್ಚಿಕೊಡುವ ಚಿಕ್ಕಮ್ಮ. ಸರಿ. ಹೆಂಗ್ಯಾಕಾಗೈತೆ ಧ್ವನಿ? ಅದು ಗಂಟ್ಲು ನೋವಾಗೈತೆ ಚಿಕ್ಕಮ್ಮ. ಲಗು ಕೆಲಸ ಮಾಡಿ ನೋಡಿ, ಎಡಿ ಕೊಡಕ್ಕೆ ಹೋಗ್ಬೇಕು ಮತ್ತೆ. ಚಿಕ್ಕಮ್ಮ ಒಂದಿಟ ನಿಂದಿರ್ರಿ, ಒಂದಿಟ ಬಿಸಿನೀರದು ಮಾಡ್ಕೊಂಡು ಬಂದು ಮಾಡ್ತೀನಿ, ಒಂದಿಟ್ಟು ಚಕ್ಕ ಅದು ಮಾಡಿ ಬರ್ತೀನಿ. ಲಗು ಮಾಡೋಗು, ಲೇಟ್ ಆಗತ್ತೆ ನನಗೂ. ಸರಿ ರೀ ಚಿಕ್ಕಮ್ಮ. ಏನೆಲ್ಲ ಕೆಲಸ ಈಗೀಗ ಹಚ್ಬೇಕಂದ್ರೆ ಇದೊಂದು ಜಡ್ಡಿ ಬಂದೈತೆ ನೋಡು. ಅಲ್ಲ, ಈ ರಾಮ್ ರಾತ್ರಿ ಮನೆಗೆ ಬಂದಿರಣ? ಇವ್ರಿಗೆ ಗೊತ್ತಾತಂದ್ರಣ ಮುಗೀತಿ ಇವತ್ತು ಕತೆ. ಅಮ್ಮ ನೀ ಏನಾದ್ರು ಈಗ ಬಂದೇನೆ? ಇಲ್ಲವಾ, ರಾತ್ರಿನೂ ಬಂದಿನಿ, ನೀ ನೋಡಿಲ್ಲ ಅನ್ಸುತ್ತಾ. ನೀ ಕದ ಹಾಕೊಂಡು ನೋಡಿದೆ, ಆಗ ಬಂದಿ. ಹೌದಾ? ನಾನು ಕದ ಹಾಕಿಲ್ಲಲ್ಲ ಇವತ್ತು, ಗಂಗಾ ಹಾಕ್ಯಾಳ. ಹೌದಣ್ಣ, ಗಂಗಮ್ಮ ಗೊತ್ತಾಳ. ಸರಿ, ಲಘು ರೆಡಿಯಾಗಿ ಬಾ, ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕು. ನಾನು ಇವಾಗ ಬರಲ್ಲ, ಸಾಯಂಕಾಲ ಬರ್ತೀನಿ, ಹೋಗು. ಬರೀ ಇದಾಯ್ತು ನಿಂದು. ಪ್ಲೀಸ್ ಅಪ್ಪಗೆ ಹೇಳಪ್ಪ, ನನಗೇನು ಹೇಳ್ಬೇಡ ನೀ. ಏನ್ ರಾಮ್ ಫುಲ್ ಜೋರ? ಸುಮ್ಮನಿರೋ, ಮಮ್ಮಿ ತಳಿ. ಏನದು ಏನ ಅಂದಲ್ಲ? ಏನಿಲ್ಲ ಮಮ್ಮಿ, ಸುಮ್ಮನೆ. ಹೌದು, ನೀ ರಾತ್ರಿ ಎಷ್ಟೊತ್ತಿಗೆ ಮಕ್ಕೊಂಡೆ? ಮಮ್ಮಿ ನಾವು ಒಂದು 11:30 ಹಂಗಿರೋ ಆಗಿರ್ಬೋದು. ನೀವು ಬಂದಿದ್ದಾನ ರಾತ್ರಿ? ಇವನ ಬಂದ. ಮತ್ತೆ ಇವಾಗ ಗಾಡಿ ಸಪ್ಲೈ ಆಯ್ತು? ಬೆಳಗ್ಗೆ ಲಗು ಎದ್ದು ಜಾಗಿಂಗ್ ಹೋಗಿರ್ಬೇಕು ನೋಡು. ಹೌದು ಮಮ್ಮಿ, ಜಾಗಿಂಗ್ ಹೋಗಿ ಬಂದಿ ನೋಡು, ಶೂ ತೆಗೆದಿಲ್ಲ ನೋಡು. ಏನಪ್ಪ ನೀವಿಬ್ರು ಯಾಕೆ ಏನೋ ಮುಚ್ಚಿಡಾಗತ್ರಿ? ಇರ್ಲಿ, ನನಗಿನ ಮುಂಚೆ ನಿಮ್ಮ ಅಪ್ಪ ಏನಾರು ಗೊತ್ತಾತಂದ್ರೆ ಇಬ್ಬರು ಚರ್ಮ ಸುಲಿತಾನ ಅಷ್ಟೇ. ಏನೋ ಇದ್ರು ಹೇಳ್ಕೊಂತ ಬರ್ರಿ ಅಂತ ಹೇಳಕತ್ತೀನಿ. ನಾಳೆ ದೊಡ್ಡದಾದ್ಮೇಲೆ ಇದನ್ನ ಮಾಡಕ್ ಹೋಗ್ಬೇಡ್ರಿ. ಏನಿಲ್ಲ ಮಮ್. ಸರಿ ರಾಮ್, ಶ್ಯಾಮ್, ನೀ ಯಾರ ಬರ್ತೀ ಇಲ್ಲಿಗ? ಮಮ್ ನಾನು ಸಾಯಂಕಾಲ ಬರ್ತೀನಿ. ಸರಿ. ಪಿಂಚು ಮಿಂಚು ಅಬ್ಬಾ, ದೇವ್ರ ಥರ ಬಂದಿನಲ್ಲೇ. ಏನು ಮಾಮ್ ಪ್ರಪೋಸ್ ಮಾಡಿದ್ಯಾ? ಪ್ರಪೋಸ್ ಮಾಡಿ ಎಷ್ಟು ವರ್ಷ ಆಯಿತು ಮಗ. ಬರ್ಡೇ ಮಾತ್ರ ಸಖತ್ತಾಗಿ ಸರ್ಪ್ರೈಸ್ ಆಯಿತು, ಫುಲ್ ಖುಷಿ ಆದ್ಲು. ನೈಟ್ ಅಕ್ಕಿ ಜೋಡಿನ ಸ್ಟೇ ಮಾಡಿದ್ದೆ. ಏನು ಅಕ್ಕಿ ಜೋಡಿನ ಸ್ಟೇ ಮಾಡಿದಾ? ಏನಾದ್ರು ತಪ್ಪು ಮಾಡಿದೇನ? ಅಷ್ಟು ಚೀಪ್ ಮೆಂಟಾಲಿಟಿ ಇಲ್ಲ ಕಣಲ್ಲ ಅಂದೆ. ಏನೋ ಸರ್ಪ್ರೈಸ್ ಕೊಟ್ಟೆ ಅಷ್ಟೇ. ಆರ್ ಶೋರ್? ಹ್ಞೂನಪ್ಪ ಅಷ್ಟೇ, ಹಂಗೇನಿಲ್ಲಪ್ಪ. ಮದುವೆ ಮುಂಚೆ ಹಾಕಿದ್ದು ಏನಿಲ್ಲ, ನಮ್ಮದು ಏನಿಲ್ಲ, ಹಿಂಗೆ ಸರ್ಪ್ರೈಸ್ ಅಷ್ಟೇ. ಸರಿ. ಅಪ್ಪಂಗೆ ಗೊತ್ತಾದರೆ ಸುಮ್ಮನೆ ಬೈತಾನೆ, ಅದಕ್ಕೆ. ಇಲ್ಲ ಕಣೋ, ನನ್ನ ಬಾಂಡ್ರಿ ನನಗೆ ಗೊತ್ತು. ಫಾರಿನಲ್ಲಿ ಕಲ್ತಿದ್ದೀನಿ ಅಂತ ಇಂಡಿಯನ್ ಕಲ್ಚರ್ ಬಿಡೋಕ್ಕಾಗುತ್ತಾ? ಯಾರಿಗೊತ್ತು ಏನೇನು ಮಾಡಿ ಬರ್ತೀಯಾ ಅಂತ? ಏನಾದರೂ ಹೇಳ್ತೀಯಾ?
ಹೋಗುವುದು ಹೇಳಂಗಿಲ್ಲ ನೀನು. ನನಗಿಲ್ಲಿ ಫುಲ್ ಶಾಕ್ ಆಗಿಬಿಟ್ಟಿದೆ. ಮಮ್ಮಿ ಕೇಳ್ತಿದ್ದಾಳೆ, ಪಪ್ಪ ಕೇಳ್ತಿದ್ದಾರೆ, ಎಲ್ಲರೂ ಕೇಳ್ತಿದ್ದಾರೆ ಎಲ್ಲಿದೆಯಾ ಅಂತ. ಆ ಗ್ರ್ಯಾನಿ ಅಂತೂ ಗಂಟು ಬಿದ್ದುಬಿಟ್ಟಿದ್ದಾಳೆ. ಹೋಗು ಮಾತಾಡ್ಸ್ಬಿಡು ಹೋಗು. ಗ್ರ್ಯಾನಿನ ಬೇಡ, ಅವಳು ಸ್ಮೆಲ್ಲಲ್ಲೇ ಎಲ್ಲ ಕಂಡಿಡ್ತಾಳೆ. ಸ್ನಾನ ಮಾಡಿ ಹೋಗ್ತೀನಿ. ಸರಿ, ಇವತ್ತು ಜಾತ್ರೆ ಇದೆ ಬಾ, ಹೋಗೋಣ. ಹೋಗೋಣ ಸಾಯಂಕಾಲ. ಫ್ರೆಂಡ್ಸ್, ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇದೆ, ಸ್ವಲ್ಪ ದಿನ ವಿಡಿಯೋ ಕಡಿಮೆ ಬರುತ್ತೆ, ವರಿ ಮಾಡ್ಕೋಬೇಡಿ. ಬಟ್ ಡೈಲಿ ಹಾಕ್ತೀನಿ, ಸ್ವಲ್ಪ ಕಡಿಮೆ ಬರುತ್ತೆ ಅಷ್ಟೇ. ಇನ್ನೊಂದು 4 ದಿನ